ಸಾಕಾಗಿದೆ. ಈಗ ನೋಡಿದ್ರೆ ನಮ್ಮನೆಗೆ ಬಂದು ಒಕ್ಕರಿಸ್ಕೊಂಡಿದ್ಯಲ್ಲ. ನಾನಾ ನಿಮ್ಮನೆಗ? ಯಾವಾಗ? ನಾಟಕ ಮಾಡ್ಬೇಡ. ಹಾಸನದ ಹತ್ರ ಇರೋ ಹುಲಿಯವ್ರಿಗೆ ಯಾಕೆ ಬಂದೆ? ನಮ್ಮ ಅಪ್ಪ ಅಮ್ಮನ ಹತ್ರ ಏನ್ ಮಾತು? ವಾವ್, ಹಾಸನ ಹತ್ರ ಇರೋ ಹುಲಿಯೂರು. ನನಗ ಊರು ತುಂಬ ಚೆನ್ನಾಗಿ ಗೊತ್ತು. ಥ್ಯಾಂಕ್ಸ್ ವೇದಿಕಾ. ತಗೊಳ್ಳಿ. ಈಗ ತಾನೇ ಊಟ ತಿಂದೆ, ಅದೇ ಹೆವಿ ಆಗಿದೆ, ಇದು ಬೇರೆ ಬೇಕಾ? ಸೂರ್ಯರೇ, ಮಲ್ಗೋಕ್ಕಿಂತ ಮುಂಚೆ ಉಗ್ರ ಬೆಚ್ಚಗಿರೋ ಹಾಲು ಕುಡಿದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ತಗೊಳ್ಳಿ. ಮಕ್ಳು ಕುಡಿದ್ರ? ಅವ್ರು ಕುಡ್ದು ಆಯ್ತು, ಮಲ್ಗೋ ಆಯ್ತು. ಅದೇ ನೀವು ಮತ್ತೆ ಅಷ್ಟು ಬೇಗ ಮಲ್ಕೊಂಡಿದ್ದಾರೆ? ಬೆಳಿಗ್ಗೆಯಿಂದ ಒಂದೇ ಸಮನೆ ಕುಣಿದಿದ್ದಾರೆ, ಸುಸ್ತಾಗಿದೆ, ಬೇಗ ನಿದ್ದೆ ಮಾಡಿದ್ದಾರೆ. ಇವತ್ತೇ ಇಷ್ಟೊಂದು ಕುಣಿದು ಸುಸ್ತು ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ನೂ ಜಾತ್ರೆ ಬೇರೆ ಇದೆ. ಅವತ್ತೆಷ್ಟು ಕುಣಿತಾರೋ, ಅವತ್ತೆಷ್ಟು ಸುಸ್ತು ಮಾಡ್ಕೋತಾರೋ. ಜಾತ್ರೆ ಅಂದ ತಕ್ಷಣ ನೆನಪಾಯ್ತು, ಈ ಜಾತ್ರೆ ಹೇಗಿರುತ್ತೆ ಸೂರ್ಯರೇ? ಇದುವರೆಗೆ ನಾನು ನೋಡಿಲ್ಲ. ಜಾತ್ರೆ ಅಂದಿದ ತಕ್ಷಣ ನನ್ನ ನೆನಪಿಗೆ ಬರೋದು ಜಿಗಿ 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 ಅನ್ನೋ ಜನ ಆಡ್ತೀವ್ರೆ. ಅಲ್ಲಿ ಎತ್ತುಗಳಿರುತ್ತೆ, ಜೋಡಿ ಪ್ರದರ್ಶನ ಬೇರೆ ನಡೆಯುತ್ತೆ. ಯಾವ ಎತ್ತು ಚೆನ್ನಾಗಿರುತ್ತೋ ಅದಕ್ಕೆ ಬಹುಮಾನ ಕೊಡ್ತಾರೆ. ಒಟ್ಟು 3 ಬಹುಮಾನ ಗೊತ್ತಾ? ಅಷ್ಟೊಂದು ಎತ್ತುಗಳಿರುತ್ತಾ? ಬರೀ ಎತ್ತಷ್ಟೇ ಅಲ್ಲ, ಪುಟ್ಪುಟಾಣಿ ಅಂಗಡಿಗಳು, ಕಳ್ಳೆಪುರಿದು, ತಿಂದು, ಪತಾಸು, ಮಕ್ಕಳ ಆಟ ಸಾಮಾನು. ಸಣ್ಣವರಾಗಿದ್ದಾಗ ನೋಡಿದ ನೆನಪು. ಆಗೆಲ್ಲ ನಮಗೆ ಬೇರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನೋಡಿ. ಹಾಗಾದ್ರೆ ನಾವು ಕರೆಕ್ಟ್ ಟೈಮಿಗೆ ಹಳ್ಳಿಗೆ ಬಂದಿದ್ದೀವಲ್ವಾ? ಜೊತೆಗೆ ಅಮ್ಮನೂ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನಿಜ, ಆದ್ರೆ ಬರ್ಬೇಕಲ್ಲ. ಸೂರ್ಯರೇ, ಒಂದು ಕೆಲಸ ಮಾಡಿ, ನಿಮ್ಮ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಅಮ್ಮನಿಗೆ ಬರೋದಕ್ಕೆ ಹೇಳಿ. ಅಮ್ಮ ಖಂಡಿತವಾಗ್ಲೂ ಬರ್ತಾರೆ. ಹಾಗೆ ಎಲ್ಲರೂ ಜಾತ್ರೆಗೆ ಹೋಗ್ಬೋದು. ಇಲ್ಲಾಂದ್ರೆ ಊರಲ್ಲಿ ನಮ್ಮ ಮರ್ಯಾದೆ ಏನಾಗುತ್ತೆ ಹೇಳಿ? ಯಾಕೇನು ಮಾತಾಡ್ತಾ ಇಲ್ಲ? ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ? ನೀವು ಮತ್ತು ತಪ್ಪು ಜೊತೆಗಿರೋದಕ್ಕೆ ಸಾಧ್ಯನಾ? ಮಹಾರಾಣಿಯ ಆಜ್ಞೆ ಸೇವಕ ಚಾಚು ತಪ್ಪದೆ ಪಾಲಿಸ್ತಾನೆ, ಸರಿನಾ? ಸಾಕು ನಿಮ್ಮ ನಾಟಕ. ಮೊದಲು ಹಾಲು ಕುಡೀರಿ. ಏನಿದು? ಶುರು ಆಯ್ತಾ? ನಿಮ್ಮ ಕಣ್ಣಿಗೆ ಇದು ಹೇಗೆ ಕಾಣಿಸ್ತಾ ಇದೆ? ನೀವು ಈ ಜಾಗ, ಜೊತೆಲಿ ರಾತ್ರಿ, ಕೈಯಲ್ಲಿ ಲೋಟ ಹಿಡ್ಕೊಂಡು ಬಂದಿದ್ದೀರಾ ಅಂದ್ರೆ ಬಾಂಗ್ ಥರ ಕಾಣಿಸ್ತಿದೆ. ಬಾಂಗ? ಏನಾಗಿದೆ ನಿಮ್ಗೆ? ಬಾಂಗ್ ಹುಚ್ಚಿಡಿತ ಅಥವಾ ಏನು? ನಿಮ್ಮ ಹುಚ್ಚಿಡ್ತಿದೆ. ಇದೇ ಜಾಗದಲ್ಲಿ ತಾನೆ ನಾವು ಕೂತ್ಕೊಂಡು ಅವತ್ತು ಮಾತಾಡ್ತಾ ಇದ್ದಿತ್ತು. ಆರ್ತಿಯವ್ರೆ ನೋಡಿ, ಈ ಜಾಗ ಅಂದಿದ ತಕ್ಷಣ ಮಳೆ ಬಂತು. ಈ ಮಳೆಗೂ ಗೊತ್ತಾಗೋಗಿದೆ ಅನ್ಸುತ್ತೆ ನಾನು ನೀವು ಇಲ್ಲೇ ಇದ್ದೀವಿ ಅಂತ. ಇವತ್ತು ಅವತ್ತಿನ ಹಾಗೆ ಮಳೆ ಬರ್ತಿದೆ, ಅದಕ್ಕೆ ಇವತ್ತು ಅವತ್ತಿನ ಹಾಗೆ ಸದ್ಯಕ್ಕೆ ಹಾಲು ಕುಡೀರಿ. ಅಂತೂ ಜಾಗಿಂಗ್ ಬರೋ ಮನಸ್ಸು ಮಾಡ್ಬಿಟ್ಟಿಲ್ಲ. ಈಗಿನ ಕಾಲದ ಹುಡುಗಿ ಕಣೆ ನೀನು. ಯಾವಾಗ್ಲೂ 3 ಹೊತ್ತು ಮನೆಯಲ್ಲೇ ಮುಸುಡಿ ತರ ಬಿದ್ದಿರ್ತೀಯ. ಇಲ್ಲ ಚಿಕ್ಕಮ್ಮ, ನೀವು ನೆನ್ನೆ ಹೇಳಿದ್ದು ನನಗೂ ನಿಜ ಅನಿಸ್ತು. ನೀವು ಹೇಗೆ ಹೇಳ್ತಿರೋ ಹಾಗೆ. ವೇದಿಕಾ, ದಿನ ಜಾಗಿಂಗ್ ಮಾಡ್ತಾ ಇದ್ರೆ ಒಳ್ಳೆ ಫಿಗರ್ ಮೇಂಟೈನ್ ಮಾಡ್ಬೋದು ಗೊತ್ತಾ? ಈ ಮನೇಲಿ ಕೂತ್ಕೊಂಡು ಅದು ಇದು ಅಂತ ತಿಂದು ಸಿಕ್ಕಲ್ಲಿ ಬೊಜ್ಜು ಬೆಳೆಸ್ಕೊಂಡು ಅಸಹ್ಯ ಆಗ್ಬಿಡ್ತೀವಿ. ಮನೆ ಕೆಲಸ ಮಾಡಿದ್ರೆ ಸಣ್ಣ ಆಗ್ತೀವಿ ಅನ್ನೋದೆಲ್ಲ ಸುಳ್ಳು. ನೋಡು, ಇವತ್ತು ಫಸ್ಟ್ ಡೇ, 3 ಕಿಲೋಮೀಟರ್ ಜಾಗಿಂಗ್ ಹೋಗೋಣ. ಕೆರೆ ಮೇಲೆ ಹೋಗೋಣ, ಅಲ್ಲಿ ಒಳ್ಳೆ ಗಾಳಿ ಬೀಸುತ್ತೆ. ಓಕೆ? ಸರಿ ಚಿಕ್ಕಮ್ಮ, ನೀವು ಹೇಗೆ ಹೇಳ್ತಿರೋ ಹಾಗೆ. ನೀವು ಎಷ್ಟು ದೂರ ಕರ್ಕೊಂಡು ಹೋಗ್ತೀರೋ ನಾನು ಅಷ್ಟು ದೂರ ಬರ್ತೀನಿ. ನನ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಚಿಕ್ಕಮ್ಮ, ನಿಮ್ಗೊಂದು ವಿಷಯ ಕೇಳಲ್ಲ? ಕೇಳು. ನನಗೆ ನಿಮ್ಮನ್ನ ನೋಡಿದ್ರೆ ಜಲಸ್ ಆಗತ್ತೆ. ಜಲಸ? ಯಾಕೆ? ಮತ್ತಿನ್ನೇನ್ ಚಿಕ್ಕಮ್ಮ, ನೀವೆಂತ ಫಿಗರ್ ಮೇಂಟೈನ್ ಮಾಡಿದೀರಾ, ಅದಕ್ಕೆ ಅನ್ಸುತ್ತೆ. ಚಿಕ್ಕಪ್ಪ ನಿಮ್ ಹಿಂದೆ ಮುಂದೆನೆ ಓಡಾಡ್ತಾ ಇರ್ತಾರೆ. ಕಳ್ಳಿ, ಅದನ್ನು ಅಬ್ಸರ್ವ್ ಮಾಡಿದ್ಯಾ? ನಿಮ್ ಚಿಕ್ಕಪ್ಪ ಮಾತ್ರ ಅಲ್ಲ,
ಇಡೀ ಕಾಲೇಜಿನ ಹುಡುಗರೆ ನನ್ನ ಹಿಂದೆ ಬಿದ್ದಿರ್ತಿದ್ರು. ಹುಡುಗಿರೆಲ್ಲ ನಾನು ನೋಡಿದ್ರೆ ಎಷ್ಟು ಜಲಸ್ ಮಾಡ್ಕೋತಾ ಇದ್ರು ಗೊತ್ತಾ. 6 ತಿಂಗಳು ನೀನು ಜಾಗಿಂಗ್ ಮಾಡ್ತಾ ಇದ್ರೆ ನನ್ನ ಥರನೇ ಫಿಗರ್ ಸಿಗುತ್ತೆ ನಿಂಗೆ. ಇವತ್ತು ಒಳ್ಳೆ ದಿನ ಕಣೆ. ಶುಭಶ್ಚ ಶೀಘ್ರಂ. ಹೋಗೋಣ ಬಾ. ಹಾ ಬನ್ನಿ ಚಿಕ್ಕಮ್ಮ ಹೋಗೋಣ. ಆಮೇಲೆ ಒಂದು ಮಾತು, ಅಲ್ಲಿ ಹೋದ್ಮೇಲೆ ಅರ್ಜೆಂಟ್ ಮಾಡಬಾರ್ದು. ತಿಂಡಿ ಟೈಮಿಗೆ ಬಂದ್ಬಿಡೋಣ. ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಸುಮ್ಮನೆ ಅದು ಇದು ಅಂತ ಕೆಲಸ ಹೇಳ್ತಾ ಇರ್ತಾರೆ. ಅಲ್ಲೇ ಕುತ್ಕೊಂಡು ಹರಟೆ ಹೊಡಿತಾ ಇರೋಣ. ಓಕೆ ಸರಿ ಚಿಕ್ಕಮ್ಮ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಬನ್ನಿ ಹೋಗೋಣ. ಚಿಕ್ಕಮ್ಮ ಲೇಸೆ ಬಿಚ್ಚೋಗಿದೆ. ಅಯ್ಯೋ ದೇವ್ರೆ. ಸರಿ ಹೋಗೋಣ ಬಾ. ಹೇ ವೇದಿಕಾ, ಎಲ್ಲಿ ಹೋದ್ಲು ಇವಳು? ಏ ವೇದಿಕಾ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೀನೇನು ಇಲ್ಲಿ ಬೆಳಗ್ಗೆ ಬೆಳಗ್ಗೆ? ನನ್ನ ವಿಷಯ ಆಗಿರ್ಲಿ, ನೀವೇನು ಬೆಳಗ್ಗೆ ಈ ಅವತಾರದಲ್ಲಿ? ಓ ಜಾಗಿಂಗಾ? ಹೌದು, ಇದು ನನ್ನ ದಿನ ಅಭ್ಯಾಸ. ಒಂದಿನ ಹೋಗ್ತಾ ಇದ್ರು ನಂಗೆ ಸಮಾಧಾನ ಆಗಲ್ಲ. ಅದೇ ಅನ್ಕೊಂಡೆ ಮೇಡಮ್, ಅದಕ್ಕೆ ನೀವು ಈ ತರ ಫಿಗರ್ ಮೇಂಟೈನ್ ಮಾಡಿರೋದು. ಯಾವ ಆಂಗಲ್ ಇಂದ ನೋಡಿದ್ರು ಒಂದು ಚೂರು ಹೆಚ್ಚಿಲ್ಲ, ಒಂದು ಚೂರು ಕಡಿಮೆ ಇಲ್ಲ. ಸಖತ್ತಾಗಿ ಫಿಗರ್ ಮೇಂಟೈನ್ ಮಾಡಿದ್ದೀರಾ ಮೇಡಮ್. ಥ್ಯಾಂಕ್ ಯು. ನೀನು ಜಾಗಿಂಗ್ ಹೋಗಲ್ವಾ? ಅಯ್ಯೋ ನಮ್ಮ ಕತೆ ಬಿಡಿ ಮೇಡಮ್, ಬೆಳಗ್ಗೆಯಿಂದ ಸಂಜೆ ತನಕ ದುಡಿ 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 ಅಷ್ಟೇ. ನಿಮ್ಮ ಅಕ್ಕಂದ್ರಿಬ್ರು ಜಾಗಿಂಗಿಗೆ ಬರಲ್ವಾ ಮೇಡಮ್? ಅವರಿಗೆ ಅವ್ರ ಅಡುಗೆ ಮನೆನೇ ಸರ್ವಸ್ವ. ಅವ್ರಿಗೆಲ್ಲಿ ಬರಬೇಕು ಇದೆಲ್ಲ? ಅದಕ್ಕೆ ಅವರು ಹೀಗಿರೋದು, ನೀವು ಹೀಗಿರೋದು. ಏನೇ ಅನ್ನಿ ಮೇಡಮ್, ಸಖತ್ತ ಫಿಗರ್ ಮೇಂಟೈನ್ ಮಾಡಿದ್ದೀರಾ. ಬಹುಶಃ ಹಿಂದಿನ ಕಾಲದಲ್ಲಿ ಕವಿಗಳು ನಿಮ್ಮಂಥವ್ರನ್ನ ನೋಡಿ ಅನ್ಸುತ್ತೆ ಹಾಡನ್ನ ಬರಿತಾ ಇದ್ದಿದ್ದು. ಹೊಗಳಿದ್ ಸಾಕು. ಆದ್ರೆ ಇವತ್ತು ಜಾಗಿಂಗ್ ಹೋಗಕ್ಕಾಗಲ್ಲ, ಅದೇ ಬೇಜಾರು. ಯಾಕೆ ಮೇಡಮ್? ಆ ವೇದಿಕಾ ಬರ್ತೀನಿ ಅಂದ್ಬಿಟ್ಟು ಕೈ ಕೊಟ್ಲು. ಒಬ್ಬಳೆ ಹೋಗಕ್ ಬೇಜಾರು. ಹೇ ನೀನ್ ಬರ್ತೀಯಾ? ನಾನಾ? ಓಕೆ, ನಿಮ್ ಜಾಗಿಂಗ್ ತಪ್ಪಾರ್ದಲ್ವಾ, ಅದಕ್ಕೋಸ್ಕರ ಬರ್ತೀನಿ. ಮಾತಾಡ್ಕೊಂಡು ಹಾಗೆ ಹೋಗೋಣ ಮೇಡಮ್. ವೆರಿ ಗುಡ್. ನೀನ್ ಬಂದಿದ್ ಒಳ್ಳೇದೇ ಆಯ್ತು. ಹೋಗಿ ಹೋಗಿ ಆ ಗುಗ್ಗು ವೇದಿಕನ್ ಕರ್ಕೊಂಡು ಹೋಗ್ತಾ ಇದ್ದೆ. ಬಾ. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್. ಸ್ವಾಮಿ ಸುಖಬೋಧಾನಂದರು ಬರೆದಿರುವಂಥ ಪುಸ್ತಕ ಇದು. ಇದೇ ರೀತಿ ಇನ್ನೂ ಹಲವಾರು ಪುಸ್ತಕಗಳು ಬರ್ತಿದ್ದಾರೆ. ಕುಟುಂಬವೇ ರಿಲ್ಯಾಕ್ಸ್, ಬದುಕೇ ರಿಲ್ಯಾಕ್ಸ್. ಯಾವತ್ತಾದ್ರೂ ಓದಿದ್ಯಾ ಪುಟ್ಟಿ? ಇಲ್ಲ ಚಿಕ್ಕಪ್ಪ, ಇವ್ರು ಅದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಷ್ಟು ಚೆನ್ನಾಗಿದೆಯಾ ಬುಕ್ಸು? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅದ್ಭುತವಾಗಿದೆ. ಅದರದೇ ಆದಂತ ಒಂದು ಘಟನೆ ಹೇಳಲಾ? ಹೇಳಿ ಚಿಕ್ಕಪ್ಪ. ಈಗ ಒಬ್ಬ ಮನುಷ್ಯ ಒಂದು ವಸ್ತುನ ತನ್ನ ಕೈಯಲ್ಲಿ ಎತ್ತಿಟ್ಕೊಂಡು ನಿಂತ್ಕೊಂಡ್ರೆ 5 ನಿಮಿಷ ಆದ್ಮೇಲೆ ಕೈ ನೋವು ಬರುತ್ತೆ. 10 ನಿಮಿಷ ಆದ್ಮೇಲೆ ಕುತ್ತಿಗೆ ನೋವು ಬರುತ್ತೆ.
ಅರ್ಧ ಗಂಟೆ ಪೆನ್ನು, 1 ಅವರ್ ಆದರೆ ಕೈಯಲ್ಲಿ ಸ್ವಾಧೀನನೇ ತಪ್ಪೋಗುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ಪುತ್ತ? ಸಿಂಪಲ್ ಚಿಕ್ಕಪ್ಪ, ಕೈಲಿರೋ ವಸ್ತುನ ಕೆಳಗ್ ಬಿಟ್ರೆ ಆಯ್ತು, ಆರಾಮಾಗತ್ತೆ. ಎಕ್ಸ್ಪೆಕ್ಟೆಡ್ ಆನ್ಸರ್. ಗುಡ್. ಈಗ ಆ ವಸ್ತುನ ಸಮಸ್ಯೆ ಅಂತ ಅನ್ಕೋ. ಅದನ್ನ ಹಿಡ್ಕೊಂಡು ನಿಂತಿರೋದು ನೀನು. ಕೆಳಗಿಳಿಸಕ್ಕಾಗ್ದೆ. ಅದಕ್ಕೆ ಈ ಟೆನ್ಷನ್ನು, ಭಯ, ಗಾಬರಿ. ಅದನ್ನ ಒಂದ್ಸತಿ ಇಳಿಸಿ ನೋಡ್ಬಿಟ್ಟ, ಜೀವ ಆರಾಮ್ ಅನ್ಸುತ್ತೆ. ಸಮಸ್ಯೆನಾ? ನಾನಾ? ಏನ್ ಹೇಳ್ತಿದ್ದೀರಾ ಚಿಕ್ಕಪ್ಪ? ಕಂದ, ನಿನಗ್ ನೀನ್ ಏನು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ನನಗ್ ನೀನೇನು ಅಂತ ಗೊತ್ತು. ನಿನ್ನ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ನನಗೆ ಗೊತ್ತಾಗೋಗುತ್ತೆ. ಮಗಳು ನೀನು. ಸಮಸ್ಯೆಯಲ್ಲಿದ್ಯಾ? ಅದೇನು ಅಂತ ನನಗೆ ಹೇಳಬೇಕಾಗೂ ಇಲ್ಲ. ನೀನೇ ಸಾಲ್ವ್ ಮಾಡ್ಕೊಳತ್ತಾದ್ರೆ ಈ ಸಮಸ್ಯೆನ ಸೃಷ್ಟಿಸ್ಕೊಳ್ಳೋದು ನಾವೇ. ನಾವೇ ಮೈ ಮೇಲೆ ಹೇಳ್ಕೊಳ್ಳೋದು, ನಾವೇ ಕೈ ಎತ್ತು ನಿಂತ್ಕೊಳ್ಳೋದು. ಪರಿಸ್ಥಿತಿ ಕೈ ಇಳಿಸೋ ಸ್ಥಿತಿ ಬಂದಾಗ, ಇಳಿಸದೇ ಇದ್ದಾಗ ಸ್ವಾಧೀನ ತಪ್ಪುತ್ತೆ. ಅದು ಜೀವನದಲ್ಲಿ ದೊಡ್ಡ ದುರಂತ ಆಗೋಗುತ್ತೆ. ಆ ದುರಂತ ನನ್ನ ಮಗಳ ಜೀವನದಲ್ಲಿ ಆಗ್ಬಾರ್ದು ಅಲ್ವಾ ಮಗಳೇ? ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಪುಟ್ಟ ಪುಟ್ಟ ಹೆಜ್ಜೆ ಹಿಡ್ಕೊಂಡು ಓಡಾಡ್ತಿದ್ದ ಮಗಳು ನೀನು. ಇವತ್ತು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ. ನನ್ನಿಂದ ಅದ್ ನೋಡಕ್ ಆಗ್ತಿಲ್ಲ ಮಗಳೇ. ನಿನ್ನ ಸಮಸ್ಯೆ ಯಾವ ಹಂತದಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಕೈ ನೋವಾಗೋ ಸಮಯದಲ್ಲಿದೆ ಅಂತ ನಾನು ಅನ್ಕೋತಿದ್ದೀನಿ. ಸ್ವಾಧೀನ ತಪ್ಪೋವರೆಗೂ ಬಿಡೋಕೆ ಹೋಗ್ಬೇಡ. ಅಂಗವಿಕಲೆ ಆಗೋಗ್ಬಿಡ್ತೀಯ. ಅದು ನನ್ನಿಂದ ನೋಡಕ್ಕಾಗಲ್ಲ ಮಗಳೇ. ಆಮೇಲೆ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೋಬೇಕಾಗತ್ತೆ. ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಈಗಲೂ ನಿನ್ನ ಸಮಸ್ಯೆ ಏನು ಅಂತ ನನಗೆ ಹೇಳಬೇಕಾಗಿಲ್ಲ. ಸಮಸ್ಯೆನ ಹೊತ್ತಿರೋದು ನೀನೇ ಇಳಿಸ್ಕೋ. ಒಂದು ವೇಳೆ ನಿನ್ನಿಂದ ಆಗಲ್ಲ ಅಂತ ಅಂದಾಗ ಚಿಕ್ಕಪ್ಪ ಅಂತ ಕರಿ. ನಿನ್ಗೋಸ್ಕರ ಓಡ್ ಬಂದ್ಬಿಡ್ತೀನಿ.
ಬೇಗ ಬೇಗ ಈ ಬಿಸಿಲಲ್ಲಿ ತರಕಾರಿ ತರಕ್ ಅಷ್ಟು ದೂರ ಹೋಗ್ಲೇಬೇಕಾ? ರಾಕಿ ನೋಡಿ ಹೇಗ್ ಸುಡ್ತಾ ಇದೆ. ನಂಗ್ ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿದೆ ಕಣೆ. ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬಂದಂಗ ಆಗತ್ತೆ. ಸುಮ್ನೆ ಇರು. ಏನು ಸುತ್ತಾಡೋದ ಅದು ಈ ಬಿಸಿಲಲ್ಲಿ? ಅಕ್ಕ ಬೇಡ ಪ್ಲೀಸ್. ಫ್ರೆಶ್ ತರಕಾರಿ ಹಾಕಿದ್ರೆ ಸಾಂಬಾರ್ ಎಷ್ಟ್ ಚೆನ್ನಾಗ್ ಆಗತ್ತೆ ಗೊತ್ತಾ? ಅದಕ್ಕೋಸ್ಕರ ನಾನು ಅಷ್ಟು ದೂರ ನಡೆಯೋದಕ್ಕೆ ರೆಡಿಯಾಗೇ ಇದ್ದೀನಿ. ರಾಕಿ ಅಲ್ಲೋಡು ಕಳ್ಳ. ಅವ್ನ್ ಭಾವನ ಅಸಿಸ್ಟೆಂಟ್ ತರ ಕಾಣಿಸ್ತಾ ಇಲ್ವಾ? ಸಂತೋಷನಾ? ಹಾ, ಅವನೇ ಕಳ್ಳನ್ ತರ ಬರ್ತಾ ಇದ್ದಾನೆ. ಏ ಸಂತೋಷ್, ಬಾಯ್ಲಿ. ನಿಂಗೆ ಕಣ ಕರೀತಾ ಇರೋದು. ಸಂತೋಷ್, ಬಾಯ್ಲಿ. ಏನೋ ನಿನ್ ಕತೆ? ಪ್ರತಿ ಸಾರಿ ಕಳ್ಳನ್ ತರ ಬಂದು ಹೆದರ್ಸೋದೇನೋ ನಿನ್ ಕೆಲ್ಸ? ಅದ್ರ ಬದಲು ನಾರ್ಮಲ್ ಆಗಿ ಬರಕ್ ಬರಲ್ವಾ ನಿನ್ಗೆ? ಏನ್ ಸಮಾಚಾರ ನಿಂದು? ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೆ. ರಾಕಿ ಸುಮ್ನೆ ರೇ, ಯಾಕೆ ಅವನಿಗೆ ಬೈತೀಯ? ಪಾಪ ತುಂಬಾ ಬಡವ ಕಣೆ, ಅವನಿಗೆ ತುಂಬಾ ಸಂಕೋಚ ಅನ್ಸುತ್ತೆ. ಇಂಥ ದೊಡ್ಡ ಮನೆ ನಾವು ಯಾವತ್ತೂ ನೋಡೇ ಇರೋದಿಲ್ವಲ್ಲ. ಇಂಥ ದೊಡ್ಡ ಮನೆಗ್ ಬರೋದು ಅಂದ್ರೇನು, ನಮ್ಮಂತವ್ರ ಜೊತೆಲಿ ಮಾತಾಡೋದು ಅಂದ್ರೇನು? ಏ ಸಂತೋಷ್, ನೀನೇನ್ ಸಂಕೋಚ ಪಟ್ಕೋಬೇಡ. ನಾವು ನಿಂತರ ಮನುಷ್ಯರ ಕಣೋ, ಆರಾಮಾಗಿರು. ಸರಿ ಅಕ್ಕ, ನಿಮ್ಮಂತ ಸವಾಸ ಸಿಕ್ಕಿದ್ದು ನನ್ನ ಪುಣ್ಯ. ನೋಡ್ದ್ಯಾ ಎಷ್ಟು ಒಳ್ಳೆ ಹುಡ್ಗ. ನಿಮ್ಮಪ್ಪನಂತ ಎಷ್ಟು ಜನ ನೋಡಿಲ್ಲ ನಾನು. ನನ್ನ ಕರ್ಮ ಇಂಥ ಪರಿಸ್ಥಿತಿ ಬಂದಿದೆ. ನಿಮ್ಮ ಮಗಳು ನನ್ನ ಕೈಗೆ ಸಿಗಲಿ, ನಾನು ಏನು ಅಂತ ತೋರಿಸ್ತೀನಿ. ಸುಮ್ಮನೆ ಯಾರಿಗೆ ನೋಡಿದ್ರು ಬೈತಾನೆ ಇರ್ತಾಳೆ. ಸಂತೋಷ್, ಏನ್ ಯೋಚನೆ ಮಾಡ್ತಿದೀಯಾ? ಈ ಊರಿ ಬಿಸಿಲಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ ಅಕ್ಕ? ಅಕ್ಕ ಒಂದ್ ಕೆಲಸ ಮಾಡೋಣ, ಇವನನ್ನೇ ತರಕಾರಿ ತರ ಕಳ್ಸ್ಬಿಡೋಣ. ಆಗ ನಾವ್ ಅಲ್ಲಿ ತನಕ ಹೋಗೋದ್ ತಪ್ಪುತ್ತೆ. ಸುಮ್ನಿರೆ, ನಾವೇ ಹೋಗಿ ತರಕಾರಿ ತಗೊಂಡ್ ಬರ್ಬೇಕು. ಯಾವ್ಯಾವ ತರಕಾರಿ ತಗೊಂಡ್ ಬರ್ಬೇಕು, ಎಷ್ಟೆಷ್ಟು ತಗೊಂಡ್ ಬರ್ಬೇಕು ಅಂತ ಪಾಪ ಇವನ್ನೆಲ್ ಗೊತ್ತಾಗುತ್ತೆ? ತರಕಾರಿ ತರಕ್ ಹೋಗ್ತಾ ಇದ್ದೀರಾ ಅಕ್ಕ? ನಿಮ್ ಜೊತೆ ನಾನು ಬರ್ಬೋದಾ? ಅಯ್ಯೋ ಅದಕ್ಕೇನಂತೆ, ಬಾ. ಹಾ ಬಾ ಬಾ, ನಮ್ ತರಕಾರಿನೆಲ್ಲ ನೀನೇ ಹೊತ್ಕೊಂಡ್ ಬರ್ಬೋದು. ಅವ್ನಿಗೆ ನಾವ್ ಕೈ ಬೀಸ್ಕೊಂಡ್ ಆರಾಮಾಗಿ ಬರ್ಬೋದು. ಅದಕ್ಕೆ ಅಂತೆ, ಅಷ್ಟೇ ತಾನೆ? ಬನ್ನಿ ಅಕ್ಕ, ಹೋಗೋಣ. ಬಾ. ನನ್ನ ಕೈಲಿ ತರಕಾರಿ ಕೊಡ್ತೀರಾ? ನಿಮ್ ಕೈಲಿ ಏನು ಕೊಡ್ತೀನಿ ನೋಡ್ತಾ ಇರಿ. ವಾವ್, ಇವತ್ತಿನ ಅಡಿಗೆ ಅಂದ್ರೆ ಅಡಿಗೆ. ಪರಿಮಳ, ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದನ್ನ ಯಾವಾಗಲೇ ಕಲ್ತೆ? ಸೂಪರ್ ಆಗಿದೆ. ಥ್ಯಾಂಕ್ ಯು. ಹೌದಣ್ಣ, ಮುದ್ದೆ ಮಾತ್ರ ಸೂಪರ್ ಆಗಿದೆ. ಅದಕ್ಕೆ ಒಂಚೂರು ಗಂಟಿಲ್ಲ. ಮುದ್ದೆ ಮಾಡಿದ್ ಮಾತ್ರ ನಾನಲ್ಲ ಅಂದ್ಕೊಂಡೆ, ಇಷ್ಟು ಚೆನ್ನಾಗಿ ಮುದ್ದೆ ಮಾಡಕ್ ನಿನ್ಗೆಲ್ ಬರುತ್ತೆ? ಅಂದ್ರೆ ಇಷ್ಟು ಸಹ ಉಪವಾಸ ಇದ್ರ ನೀವು? ಅದೆಲ್ಲ ಇರ್ಲಿ, ಮುದ್ದೆ ಮಾಡಿದ್ದಾರೆ. ನಿಮ್ ಅಷ್ಟೇನ್ ಸಂತೋಷ. ಹೌದಾ? ಎಲ್ಲಿದೆ ನಾನು? ಕರಿ ಬೇಗ. ಸಂತೋಷ, ಬೇಗ ಮುದ್ದೆ ತಗೊಂಡ್ ಬಾ. ಬಂದೆ ಅಕ್ಕ. ಬರಯಾ ಬಾ. ನೀನ್ ಲಾ ಓದಿದ್ಯಾ ಅಷ್ಟೇ ಅನ್ಕೊಂಡೆ. ಅಡ್ಗೆ ಮಾಡೋದ್ರಲ್ಲಿ ಪ್ರವೀಣ ಕಣಯ್ಯ. ನೀನ್ ಮಾಡಿರೋ ಅಡ್ಗೆ ಸೂಪರ್. ಮುದ್ದೆ ಅಂತೂ ಅದ್ಭುತ. ಇನ್ನೊಂದು ಮುದ್ದೆ ಹಾಕು, ಬಾರಿಸ್ಬಿಡ್ತೀನಿ. ಸರ್, ಮುದ್ದೆ ಹಾಕ್ಲಾ? ಬೇಡ. ಅರ್ಧ ಮುದ್ದೆ ಹಾಕ್ಲಾ? ಸ್ಮೂತ್ ಆಗಿದೆ. ಮುದ್ದೆ. ಅರೆ, ಆಗ್ಲೇ ಇಲ್ಲಿ ಊಟನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಾ? ನಾನು ನಿಮ್ಗೆ ಅಡ್ಗೆಗೆ ಹೆಲ್ಪ್ ಮಾಡೋಣ ಅಂತಿದ್ದೆ ಅಕ್ಕ. ಏನ್ ಮಾಡೋದು ಆರ್ತಿ? ಅವ್ರು ಬಂದ್ ಹೆಲ್ಪ್ ಮಾಡ್ತಾರೆ, ಇವ್ರು ಬಂದ್ ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಮನೆಯವರೆಲ್ಲ ಉಪವಾಸ ಇರ್ಬೇಕಾಗತ್ತೆ. ನನಗ್ ತಪ್ಪಿದ್ದಲ್ವಲ್ಲ, ಅದಕ್ಕೆ ನಾನೇ ಮಾಡ್ಬಿಟ್ಟೆ. ನೀನ್ ತುಂಬಾ ಕೆಲಸ ಇರುತ್ತಲ್ವಾ, ತುಂಬಾ ಬ್ಯುಸಿ ನೀನು. ಅಕ್ಕ, ನಾನು ನಿಮಗೆ ಹೆಲ್ಪ್ ಮಾಡೋಣ ಅಂತಾನೆ ಇದ್ದೆ. ಪರವಾಗಿಲ್ಲ ಬಿಡು, ನಾನು ಅಡ್ಗೆ ಮಾಡಿದ್ದು ಆಯ್ತು. ಎಲ್ಲರೂ ಊಟ ಮಾಡ್ತಿದ್ದಾರೆ, ನೀನು ಊಟ ಮಾಡ್ಬಾ. ಇರ್ಲಿಕ್ಕ, ಎಲ್ರದ್ದು ಊಟ ಮುಗಿಲಿ, ಆಮೇಲೆ ಮಾಡ್ತೀನಿ. ವೇದಿಕೆ ಇಲ್ಲಿ ಕಾಣಿಸ್ತಾ ಇಲ್ಲ. ಹೌದಲ್ವಾ? ಅವಳಿಗೆ ಎಲೆ ಹಾಕಿದ್ದಾರೆ. ಎಲ್ಲೋದ್ಲು? ಬೇಗ ಕಡಿಯಮ್ಮ. ಒಂದು ನಿಮಿಷ ಬಾಬಾ, ನಾನೇ ಕರಿತೀನಿ. ವೇದಿಕಾ.